ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ಸುಮಾ. ಇವತ್ತು ಶಾವಿಗೆಯಲ್ಲಿ ಪಾಯಸ ಮಾಡೋಣ ಅಂದ್ಕೊಂಡಿದೀನಿ. ನೋಡ್ಕೊ ಬರೋಣ ಬನ್ನಿ ಹೇಗಿರತ್ತೆ, ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೆ ಸ್ಟಾರ್ಟ್ ಬಂದ್ಬಿಟ್ಟು ನೋಡಿ, ಈ ತರ ಇಂಗ್ರೀಡಿಯೆಂಟ್ಸ್ ತಗೊಬೇಕಾಗತ್ತೆ. ಸ್ಟಾರ್ಟ್ ಬಂದ್ಬಿಟ್ಟು ತುಪ್ಪ ಮತ್ತೆ ಶಾವಿಗೆ ಮತ್ತೆ ಸಕ್ಕರೆ, ಶುಗರ್, ಇಷ್ಟು ಬಂದ್ಬಿಟ್ಟು ಒಂದು ಕಪ್ ಹಾಲು. ಇಷ್ಟು ತಗೋಬಿಟ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಹೇಗ್ ಮಾಡೋಣ ಅಂತ ನೋಡ್ಕೊಬರೋಣ. ನೆಕ್ಸ್ಟ್ ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಬೇಕು ಅಂತ ಹೇಳಿದ್ರೆ ಬಾದಾಮ್ ತಗೊಬೇಕಾಗತ್ತೆ, ಮತ್ತೆ ಇದು ಗೋಡಂಬಿ ಮತ್ತೆ ದ್ರಾಕ್ಷಿ, ಒಂದೆರಡು ಬಂದ್ಬಿಟ್ಟು ಏಲಕ್ಕಿ. ಹೇಗ್ ಮಾಡ್ಕೊಬರೋಣ ಅಂತ ನೋಡ್ಕೊಬರೋಣ ಬನ್ನಿ. ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ, ತುಪ್ಪ ಹಾಕ್ತಾ ಇದ್ದೀನಿ, ಜಸ್ಟ್ ಸ್ವಲ್ಪ ಸಾಕು. ತುಪ್ಪ ಎಲ್ಲ ಸ್ವಲ್ಪ ಮೆಲ್ಟ್ ಆದ್ಮೇಲೆ ಸ್ವಲ್ಪ ಇದಕ್ಕೇನೆ ಶಾವಿಗೆನ ಹಾಕ್ಬಿಟ್ಬಿಟ್ಟು ಸ್ವಲ್ಪ ಆಕ್ಚುಲಿ ಇದು ಫ್ರೈ ಆಗಿರತ್ತೆ, ಆದ್ರೂ ಸ್ವಲ್ಪ ಪರವಾಗಿಲ್ಲ, ಇನ್ನೊಂದ್ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡೋಣ, ಏನ್ ತೊಂದ್ರೆ ಏನಿಲ್ಲ, ಚೆನ್ನಾಗಿರತ್ತೆ. ಇದಕ್ಕೆ ಪಾನ್ಗೆ ಹಾಕ್ಬಿಟ್ಬಿಟ್ಟು ಇಷ್ಟನ್ನ ತರ ಹೀಟ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಇದಕ್ಕೇನ್ ಏನ್ ಪರವಾಗಿಲ್ಲ, ಏನ್ ತೊಂದ್ರೆ ಏನಿಲ್ಲ. ಇದು ಏನಂತ ಹೇಳಿದ್ರೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರತ್ತೆ. ಜಸ್ಟ್ ಅಷ್ಟೇನೆ, ತುಂಬಾ ಜಾಸ್ತಿ ಏನು ಇದ್ ಮಾಡ್ಕೋಬೇಕು ಅಂತ ಏನಿಲ್ಲ. ಜಸ್ಟ್ ಸಿಂಪಲ್ ಆಗಿ ಬಂದ್ಬಿಟ್ಟು ಜಸ್ಟ್ ಇದ್ ಮಾಡಿದ್ರೆ ಸಾಕಷ್ಟೇನೆ. ಜಸ್ಟ್ ಸಿಂಪಲ್ ಆಗಿ ಹುರಿದ್ಬಿಟ್ರೆ ಸ್ವಲ್ಪ ನೀರ್ ಹಾಕೋಬೇಕಾಗತ್ತೆ. ಇದು ಸ್ವಲ್ಪ ಬೇಯಬೇಕು. ಇದಕ್ಕೆ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಬೇಯಿಸ್ಬೇಕಿದ್ರೇನೆ ಸ್ವಲ್ಪ ಶುಗರ್ ಆಡ್ ಮಾಡ್ಕೋಬಹುದು. ಇದ್ರ ಜೊತೆಗೇನೆ ಕ್ಲೀನ್ ಆಗಿ ನೋಡಿ, ಇದಕ್ಕೆ ಸ್ವಲ್ಪ ಶುಗರ್ ಹಾಕೋಬೇಕಾಗತ್ತೆ. ಶುಗರ್ ಹಾಕಂತ ಇದನ್ನು ಎರಡು ಕ್ಲೀನ್ ಆಗಿ ಇದೆರಡನ್ನು ಶುಗರ್ ಹಾಕೊಂಡ್ರೆ ಸ್ವೀಟನ್ನು ಸಕ್ಕರೆನೂ ಕರಗತ್ತೆ, ಮತ್ತೆ ಇದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯುತ್ತೆ, ಚೆನ್ನಾಗಿರತ್ತೆ. ಮತ್ತೆ ತುಪ್ಪ ಹಾಕಿರ್ತೀವಿ, ಸ್ವಲ್ಪ ಶುಗರ್ ಎಲ್ಲ ಹಾಕಿರ್ತೀವಿ, ಮತ್ತೆ ಬಂದ್ಬಿಟ್ಟು ಶಾವಿಗೆ ಹಾಕಿರ್ತೀವಿ. ಇವು ಮೂರುನು ಕ್ಲೀನ್ ಆಗಿ ಚೆನ್ನಾಗಿ ಬೇಯ್ಬೇಕಾಗತ್ತೆ. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಹಾಕೋಬರೋಣ ಅಂತ ಹೇಳಿದ್ರೆ ಹಾಕೋಬಹುದು ಏಲಕ್ಕಿನೂ. ಇದರಲ್ಲಿ ಚೆನ್ನಾಗಿ ಇದಾಗತ್ತೆ, ಫುಲ್ ಕ್ಲೀನ್ ಆಗಿ ಇದ್ರಲ್ಲೇನೆ ರಬ್ ಆಗ್ಬಿಟ್ಟು ಸ್ಮೆಲ್ ಇರುತ್ತೆ, ಚೆನ್ನಾಗಿರತ್ತೆ. ಸಿಂಪಲ್ ಆಗಿ ಮಾಡ್ಕೋಬಹುದು. ಇದು ಈ ಕಡೆ ಬೇಯ್ತಾ ಇರ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೈ ಮಾಡ್ಬೇಕಾಗತ್ತೆ. ಜಸ್ಟ್ ತುಪ್ಪ ಇಷ್ಟ ಹಾಕೊಂಡ್ರೆ ತುಪ್ಪದಲ್ಲೇನೆ ಇದು ಸ್ವಲ್ಪ ತುಪ್ಪ ಕರಗ್ಬಿಡ್ಲಿ. ಕರ್ಗಾದ್ಮೇಲೆ ಇದನ್ನೆಲ್ಲ ಇದ್ರೊಳಗಡೆನೆ ಸ್ವಲ್ಪ ಒಗ್ಗರಣೆ ಬರೋ ತನಕ ಇದ್ ಮಾಡ್ಕೋಬೇಕು. ತುಪ್ಪದಲ್ಲಿ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಪ್ಪದಲ್ಲೇ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬಿಟ್ಟು ತುಪ್ಪದೆಲ್ಲ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡು ಇದು ಸ್ವಲ್ಪ ಗೋಲ್ಡನ್ ಇಶ್ ಬರೋ ತನಕ ಸ್ವಲ್ಪ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಇದೆಲ್ಲ ಬಂದಾದ್ಮೇಲೆ ಇದೆಲ್ಲ ಕ್ಲೀನ್ ಆಗಿ ಇದೇನೆ 2 ನಿಮಿಷ ಸಾಕಾಗತ್ತೆ. ನಾವೀಗ ಸಾಂಬಾರಿಗೆಲ್ಲ ಒಗ್ಗರಣೆ ಹೇಗ್ ಕೊಡ್ತೀವಿ ಅದೇ ತರ ನಾವು ಪಾಯಸಕ್ಕೂ ಒಗ್ಗರಣೆ ಹಾಕ್ಬೇಕಾಗತ್ತೆ. ಇದನ್ನ ನೋಡಿ, ಈ ತರ ಎಲ್ಲ ಕ್ಲೀನ್ ಆಗಿ ಇದ್ ಮಾಡ್ಕೊಬಿಟ್ಬಿಟ್ಟು ನೋಡಿ, ಈ ತರ ಎಲ್ಲ ಆಗಿದೆ. ಇದೆಲ್ಲ ಫುಲ್ಲು ಬ್ರೌನಿಶ್ ಬರೋ ತನಕ ಇದಾಗಿದೆ. ಈಗ ನೆಕ್ಸ್ಟ್ ಇದನ್ನ ಸೈಡಿಗೆ ಎತ್ತಿಟ್ಕೊಂತೀವಿ. ಇದು ಎತ್ತಿಟ್ಕೊಬಿಟ್ಬಿಟ್ಟು ಇದು ಪಾಯಸ ಇದೆಯಲ್ವಾ, ಇದು ನೋಡಿ, ಇದು ಸ್ವಲ್ಪ ಬೆಂದಿದೆ ನೋಡಿ. ಆಕ್ಚುಲಿ ಪಾಯಸ ಎಲ್ಲ ಹಬ್ಬದಲ್ಲೂ ಫಸ್ಟ್ ಸ್ವೀಟ್ ಪಾಯಸನೇ ಮಾಡ್ಬೇಕಾಗತ್ತೆ. ನೋಡಕ್ಕೂ ತುಂಬಾ ಚೆನ್ನಾಗಿರತ್ತೆ, ಮತ್ತೆ ತಿನ್ನಕ್ಕೂ ತುಂಬಾ ಇಷ್ಟ ಪಾಯಸ. ಶಾವಿಗೆ ಪಾಯಸ ಅಂತೂ ಮಸ್ತ್, ಯಾರಿಗ ಇಷ್ಟ ಆಗಲ್ಲ ಹೇಳಿ ಶಾವಿಗೆ ಪಾಯಸ.
ಎಲ್ಲರಿಗೂ ಇಷ್ಟ ಆಗತ್ತೆ. ತಿಳ್ಕೊಳ್ಳೋ ಮೆಥಡ್ ಮಾಡಿದ್ರೆ ಇದಂತೂ ಪಾಯಸ ಮಾಡೋದು ಜಸ್ಟ್ ಒಂದು 10 ನಿಮಿಷ. ಬೇಗ ಹಬ್ಬಕ್ಕೆ ಏನಾದ್ರೂ ಸ್ನಾನ ಎಲ್ಲ ಮುಗಿಸಿ ಬೇಗ ಪಟ್ಟನಾಗಿ ಏನಾದ್ರೂ ಸ್ವೀಟ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಶಾವಿಗೆ ಪಾಯಸ ಮಾಡಿ ಮುಗಿಸ್ಬಿಟ್ರೆ ಬೆಸ್ಟ್ ಅನ್ಸತ್ತೆ ನೋಡಿ. ಇದ್ರ ಜೊತೆಗೆ ಈಗ 1 ಕಪ್ ಹಾಲು ಹಾಕ್ಬೇಕಾಗತ್ತೆ. ಈಗೆಲ್ಲ ಬೆಂದಿದೆಯಲ್ವಾ, ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬೇಕಾಗತ್ತೆ. ಈ ಹಾಲ್ ಜೊತೆಗೆ ಇದು ಸ್ವಲ್ಪ ಹಾಲ್ ಜೊತೆಗೇನೆ ಇದು ಕುದಿ ಬರ್ಬೇಕಾಗತ್ತೆ. ಸ್ವಲ್ಪ ಶುಗರ್ ಎಲ್ಲ ಆಲ್ರೆಡಿ ಎಲ್ಲ ಹಾಕಿದೀನಿ. ಶಾವಿಗೆ ಪಾಯಸ ಅಂತೂ ಎಷ್ಟು ಸಿಂಪಲ್ಲು, ಮಾಡಕ್ಕೂ ಸಿಂಪಲ್ಲು, ತಿನ್ನಕ್ಕೂ ಟೇಸ್ಟಿ ಆಗಿರುತ್ತೆ, ಸಖತ್ತಾಗಿರುತ್ತೆ. ನಿಮ್ ಮನೆಯಲ್ಲಿ ನೀವೇನೇನೆ ಸಿಂಪಲ್ ಆಗಿ ಆಕ್ಚುಲಿ ನಾವು ಫಸ್ಟ್ ಹೇಗ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಫಸ್ಟ್ ಪಾಯಸ ಮಾಡ್ಬೇಕಿದ್ರೆ ಪಾಯಸ ಮಾಡ್ತಾನೇನೆ ಏನಾಗೋದು ಅಂತ ಹೇಳಿದ್ರೆ ಫಸ್ಟ್ ಕರ್ಕೊಬಿಟ್ಬಿಟ್ಟು ಹಾಲು ಅದನ್ನು ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಪಾಯಸ ಮಾಡ್ತಾ ಇದ್ವಿ. ಬಟ್ ಆಕ್ಚುಲಿ ಅದು ಮೆಥಡ್ ರಾಂಗ್ ಅನ್ಸುತ್ತೆ. ಆ ತರ ಮಾಡಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಹೊಡೆದೋಗ್ಬಿಡತ್ತೆ ಹಾಲು. ಹಾಗಾಗಿ ನೀವು ಗೋಡಂಬಿ ದ್ರಾಕ್ಷಿಯನ್ನ ಪಾಯಸಕ್ಕೆ ಹಾಕ್ಬಾರ್ದು. ಆಕ್ಚುಲಿ ಸಪ್ರೇಟ್ ಆಗಿ ಹಾಕ್ಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ತೆಣ್ಣಗಾದ್ಮೇಲೆ ಆಮೇಲೆ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಹಾಲೆ ಪಾಯಸ ಮಾಡ್ಬಿಟ್ರೆ 5 ನಿಮಿಷ ಪಟಾಪಟ ಅನ್ನಂಗೆ ಸ್ವೀಟ್ ಪಾಯಸ ರೆಡಿ ಆಗ್ಬಿಡತ್ತೆ. ನೋಡಕ್ಕೂ ಚೆನ್ನಾಗಿರತ್ತೆ, ಕುಡಿಯಕ್ಕೂ ತುಂಬಾ ಇಷ್ಟ ಆಗತ್ತೆ. ಪಾಯಸ ತಿನ್ನಕ್ಕೆ ಯಾರಿಗ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ತುಂಬಾನೇ ಇಷ್ಟ. ಅದೊಂಥರ ಸ್ಪೆಷಲ್ ಸ್ವೀಟ್. ಅದು ಶಾವಿಗೆ ಪಾಯಸ ಅಂತ ಹೇಳಿದ್ರೆ ಆಹಾ ಸಖತ್ತಾಗಿರತ್ತೆ. ಇದೆಲ್ಲ ಆದ್ಮೇಲೆ ಜಸ್ಟ್ ಸ್ವಲ್ಪ ತೆಣ್ಣಗಾದ್ಮೇಲೆ ಬಿಡ್ಬೇಕು. ತೆಣ್ಣಗಾದ್ಮೇಲೆ ಬಿಟ್ಟಾದ್ಮೇಲೆ ರೆಡಿ ಆಯ್ತು ನೋಡಿ. ಆಹಾ ಸಖತ್ತಾಗಿದೆ. ಪಾಯಸ ಮಾಡ್ತಾನೆ ಇರ್ತೀನಿ. ಏಕಂತ ಹೇಳಿದ್ರೆ ನನ್ಗೆ ಆಕ್ಚುಲಿ ತುಂಬಾ ಇಷ್ಟ ಪಾಯಸ. ಏಕಂತ ಹೇಳಿದ್ರೆ ನಾನು ಯಾವುದೇ ಪ್ರತಿಯೊಂದು ಹಬ್ಬಗಳಿಗೂ ಫಸ್ಟ್ ಮಾಡೋದೇನೆ ಶಾವಿಗೆ ಪಾಯಸ ಮಾಡ್ತೀನಿ. ಇದು ಶಾವಿಗೆ ಪಾಯಸದಿಂದ ನಂಗಂತೂ ತುಂಬಾನೇ ಚೆನ್ನಾಗೂ ಇರತ್ತೆ. ಯಾಕಂತ ಹೇಳಿದ್ರೆ ಕುಡಿಯೋಕ್ಕೂ ಟೇಸ್ಟ್ ಅನ್ನಿಸ್ತಾ ಇರತ್ತೆ. ಏನೋ ಒಂಥರ ತುಂಬಾನೇ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ ಪಾಯಸ. ಅದಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತೆ ಬಾದಾಮ್ ಎಲ್ಲ ಹಾಕಿರ್ತೀವಿ. ಅದು ಒಂಥರ ಬಾಯಿಗೆ ತಿನ್ನಕ್ಕೂ ಚೆನ್ನಾಗಿರತ್ತೆ. ಇದೆಲ್ಲ ಒಂಥರ ಏನೋ ಒಂಥರ ತುಂಬಾನೇ ಸಖತ್ತಾಗಿರುತ್ತೆ ಪಾಯಸ. ಒಂದು ಬೌಲ್ ತಗೊಂಡು ಹೇಗಿದೆ ಟೇಸ್ಟ್ ಅಂತ ಹಾಗೆ ಪಾಯಸ ರೆಡಿ. ನಂಗಂತೂ ತುಂಬಾ ಟೇಸ್ಟಿ ಅನ್ನಿಸ್ತಾ ಇದೆ, ಸಖತ್ತಾಗಿರುತ್ತೆ. ನೀವು ನಾನಂತೂ ಮಾಡಿದೀನಿ ನೋಡಿ. ಬಿಸಿ ಬಿಸಿನೇ ಸ್ವಲ್ಪ ಶಾವಿಗೆ ಪಾಯಸ ತಿಂತಾ ಇದ್ದೀನಿ. ಸಖತ್ತಾಗಿದೆ. ಬಿಸಿ ಬಿಸಿ ಇದೆ. ಸಖತ್ತಾಗಿದೆ. ನಿಮ್ಗೂ ಇಷ್ಟ ಆದ್ರೆ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ. ನನಗಂತೂ ತುಂಬಾ ಇಷ್ಟ ಆಯ್ತು ಶಾವಿಗೆ ಪಾಯಸ. ನಿಮಗೂ ನಾನು ಮಾಡಿರೋ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.